ಕೊಡುವಂತ ಒಂದು ಈ ಗುತ್ತಿಗೆದಾರದ ಆಧಾರದಲ್ಲಿ ಕೊಡುವಂತ ಕಾಮಗಾರಿಗಳೇನಿರ್ತಾವಲ್ಲ ಅದರಲ್ಲಿ 40% ಕಮಿಷನ್ನೇ ಹೋಗುತ್ತೆ. ಇನ್ನು ಈ ರಿಸರ್ವೇಶನ್ ಅಂತ ಬಂದ್ರೆ ಎಲ್ಲಿ ಅಂತ ಸಿಗುತ್ತೆ? ಸರಿಯಾಗಿ ಕಾಮಗಾರಿಗಳಾಗ್ತಾ ಇಲ್ಲ. ಕಾಮಗಾರಿ ಆಗಿರುವ ವಿಚಾರವಾಗಿ ಗುತ್ತಿಗೆದಾರರಿಗೆ ಇನ್ನು ಬಿಲ್ ಪಾವತಿ ಮಾಡಿಲ್ಲ. ಇದರ ನಡುವೆ ಈ ಮೀಸಲಾತಿ ಬೇಕಾ ಅನ್ನುವ ಪ್ರಶ್ನೆಯನ್ನ ಬಿಜೆಪಿಯವರು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಯಲಹಂಕ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವಂತಹ ವಿಶ್ವನಾಥ್ ಅವರು ಓಪನ್ ಚಾಲೆಂಜ್ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ನೀವು ಪಾಸ್ ಮಾಡಬಹುದು, ವಿಧಾನ ಪರಿಷತ್ನಲ್ಲೂ ಪಾಸ್ ಮಾಡಬಹುದು, ರಾಜ್ಯಪಾಲರ ಬಳಿ ತೆರಳಿ ಅಲ್ಲೂ ಕೂಡ ನೀವು ಪಾಸ್ ಮಾಡಿಸ್ಕೊಳ್ಬಹುದು. ಆದ್ರೆ ಕೊನೆಗೆ ಬರೋದು ನಮ್ಮ ಕ್ಷೇತ್ರಕ್ಕೆ ಅಲ್ವಾ? ನಮ್ಮ ಕ್ಷೇತ್ರ ಬಂದಾಗ ನಾವು ನೋಡ್ಕೊಳ್ತೀವಿ ಅಂತೇಳಿ ಓಪನ್ ಚಾಲೆಂಜ್ ಅನ್ನ ಮಾಡಿದ್ದಾರೆ. ನೋಡಿ ಏನ್ ಮಾತಾಡಿದ್ದಾರೆ ಅಂತೇಳಿ. ಒಂದು ವೇಳೆ ಅಲ್ಲಿ ದಬಾವಣೆಯನ್ನ ಮಾಡಿದ್ರು ಅಂತಂದ್ರೆ ನಾವು ನೆಕ್ಸ್ಟ್ ನಮಗೆ ಹೋಗಬೇಕಾಗಿರ್ತಕ್ಕಂಥದ್ದು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ನಾವು ನ್ಯಾಯಾಲಯದ ಕೂಡ ಹೋಗ್ತದೆ. ಅನೇಕ ಈ ತರದ ಮೀಸಲಾತಿಯನ್ನಿಟ್ಟಾಗ ಮಹಾರಾಷ್ಟ್ರ, ಆಂಧ್ರದಲ್ಲಿ ಕೂಡ ಈ ತರ ಮೀಸಲಾತಿಯನ್ನು ಕೊಟ್ಟಾಗ ಕೋರ್ಟ್ ಕೂಡ ಚೀಮಾರಿಯನ್ನು ಹಾಕಿ ಅದನ್ನು ರದ್ದು ಮಾಡಿರ್ತಕ್ಕಂಥ ಪ್ರಮೇಯ ಕೂಡ ಏನಿದೆ, ಅಸೆಂಬ್ಲಿಯಲ್ಲಿ ಪಾಸ್ ಆದ್ರೂ ಕೂಡ ಅದನ್ನು ತಡೆ ಹಿಡಿದಿರ್ತಕ್ಕಂಥದ್ದು. ಸೊ ನಮಗೆ ಒಂದು ಪರಿಷತ್ತಲ್ಲಿ ಹೋರಾಟ ಮಾಡುವಂಥದ್ದು, ಎರಡನೇದು ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಕ್ಕಂಥದ್ದು, ಮೂರನೇದು ಕಾನೂನು ತಜ್ಞರನ್ನ ಮಾಡಿ ಕೋರ್ಟ್ಗೂ ಕೂಡ ನಾವು ಹೋಗ್ತಕ್ಕಂಥದ್ದು. ಈ ಮೂರು ವಿಧಾನದಲ್ಲಿ ಓಡಾಡ್ತೀವಿ. ಮತ್ತು ನಾವು ಒಳಗಡೆ ನಾವು ವಿಧಾನಸಭೆಯಲ್ಲಿ ಫೇಲ್ ಆದ್ರೂ ಕೂಡ ಹೊರಗಡೆ ಮಾಡ್ತೀವಿ ಮತ್ತು ನಾವು ರಾಜ್ಯ ಮಟ್ಟದ ಎಲ್ಲ ಕಡೆ ಕೂಡ ನಾವು ಹೋರಾಟವನ್ನ ಮಾಡ್ತೀವಿ. ಒಂದು ವೇಳೆ ಅಲ್ಲಿ ದಬಾವಣೆಯನ್ನ ಮಾಡಿದ್ರು ಅಂತಂದ್ರೆ ನಾವು ನೆಕ್ಸ್ಟ್ ನಮಗೆ ಹೋಗಬೇಕಾಗಿರ್ತಕ್ಕಂಥದ್ದು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ನಾವು ನ್ಯಾಯಾಲಯದ ಕೂಡ ಹೋಗ್ತದೆ. ಅನೇಕ ಈ ತರದ ಮೀಸಲಾತಿಯನ್ನಿಟ್ಟಾಗ ಮಹಾರಾಷ್ಟ್ರ, ಆಂಧ್ರದಲ್ಲಿ ಕೂಡ ಈ ತರ ಮೀಸಲಾತಿಯನ್ನು ಕೊಟ್ಟಾಗ ಕೋರ್ಟ್ ಕೂಡ ಚೀಮಾರಿಯನ್ನು ಹಾಕಿ ಅದನ್ನು ರದ್ದು ಮಾಡಿರ್ತಕ್ಕಂಥ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಜಯ್. ಈಗ ಈ ಮುಸ್ಲಿಂ ಮೀಸಲಾತಿ ಸರ್ಕಾರಕ್ಕೆ ಫಜೀತಿಯನ್ನ ತಂದಿಟ್ಟಿದೆ ಅನ್ನೋ ಚರ್ಚೆಗಳಾಗ್ತಾ ಇದೆ, ಹೌದಾ? ಬಾಬು, ಅಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಈಗ ಮುಸ್ಲಿಮರಿಗೆ ಸರ್ಕಾರಿ ಕಾಮಗಾರಿಗಳು ಎಕ್ಸಾಕ್ಟ್ಲಿ ನಾಗೇಂದ್ರ ಬಾಬು, ಅಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಈಗ ಮುಸ್ಲಿಮರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ಟೆಂಡರ್ನಲ್ಲಿ 4% ಮೀಸಲಾತಿ ಕೊಡೋ ಸಂಬಂಧಪಟ್ಟಂತೆ ಸರ್ಕಾರ ಈಗ ನಿರ್ಧಾರ ಮಾಡಿರುವಂತದ್ದು. ಹಿಂದೆ ಇದೇ ವಿಚಾರ ಪ್ರಸ್ತಾಪ ಆದಾಗ, ಅಂದ್ರೆ ಕಳೆದ 3-4 ತಿಂಗಳ ಹಿಂದೆ ಈ ವಿಚಾರ ಪ್ರಸ್ತಾಪ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು, ನಮ್ಮ ಮುಂದೆ ಪ್ರಸ್ತಾವನೆ ಬಂದಿದೆ, ಯಾವುದೇ ಕಾರಣ ಕೂಡ ಕೊಡೋದಿಲ್ಲ, ಅದು ಇನ್ನೂ ಕೂಡ ಪ್ರಸ್ತಾವನೆ ಬಂದಿರುತ್ತೆ, ನಾವು ತೆಳ್ಳಾಕಿದ್ದೇವೆ ಅಂತ ಹೇಳಿದ್ರು. ಅದಾದ ಬಳಿಕ ಬದಲಾದ ಪರಿಸ್ಥಿತಿಯಲ್ಲಿ ಈಗ ಕ್ಯಾಬಿನೆಟ್ ಅಲ್ಲಿ ಒಪ್ಪಿಗೆ ತೆಗೆದುಕೊಂಡು ಇಂದು ವಿಧಾನಸಭೆಯ ಅಧಿವೇಶನದಲ್ಲಿ ಇಂದು ಆ ಬಿಲ್ ಅನ್ನು ಕೂಡ ವಿಧೇಯಕವನ್ನು ಕೂಡ ಮಂಡಿಸಿರುವಂತದ್ದು. ಇದು ಈಗ ರಾಜಕೀಯವಾಗಿ ಈಗ ತಿರುವನ್ನ ತೆಗೆದುಕೊಂಡಿರುವಂತದ್ದು. ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಕ್ಕೆ ಮುಂದಾಗಿರುವಂತದ್ದು. ಸರ್ಕಾರಿ ಕಾಮಗಾರಿಗಳಲ್ಲಿ 4% ಮುಸ್ಲಿಮರಿಗೆ ಮೀಸಲಾತಿ ಕೊಡೋ ವಿಚಾರ ಏನಿದೆ, ಅದು ಈಗ ನಾಳೆಯಿಂದ ಈ ಸಂಬಂಧಪಟ್ಟಂತೆ ಈ ಬಿಲ್ನ ವಿಧೇಯಕ ಸಂಬಂಧಪಟ್ಟಂತೆ ಈಗ ಚರ್ಚೆ ಆರಂಭ ಆಗುತ್ತೆ. ಆಗ ಇದು ನಾನಾ ರೀತಿಯ ತಿರುವುಗಳನ್ನ ತೆಗೆದುಕೊಳ್ಳುವಂತದ್ದು. ಸದನದ ಒಳಗಡೆ ಮತ್ತು ಹೊರಗಡೆ, ವಿಶೇಷವಾಗಿ ಸದನದ ಹೊರಗಡೆ ಈ ವಿಚಾರ ನಾನಾ ರೀತಿಯ ಚರ್ಚೆಗಳ ಜೊತೆಗೆ ಹೊಸ ಸ್ವರೂಪದ ರಾಜಕೀಯ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಇದು ಮುಂದೆ ಯಾವ ತಿರುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಸಾಕಷ್ಟು ಕುತೂಹಲದ ಜೊತೆಗೆ ಮಹತ್ವದ ಅಂಶ ಆಗಿರುವಂತದ್ದು. ಯಾಕಂದ್ರೆ ಮುಸ್ಲಿಮರಿಗೆ ಮೀಸಲಾತಿಯ ಹಿಂದೆ ದೊಡ್ಡ ರೀತಿಯ ಒಂದು ರೀತಿಯಲ್ಲಿ ರಾಜಕೀಯ ಸ್ಟ್ರಾಟಜಿ ಇರುವಂತದ್ದು ಸಿದ್ದರಾಮಯ್ಯ ಅವರ ಒಂದು ಲೆಕ್ಕಾಚಾರದಲ್ಲಿ. ಈ ಹಿನ್ನೆಲೆಯಲ್ಲಿ ಇದು ಮುಂದೆ ಯಾವ ಹಾದಿಯತ್ತ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವಿನ ಸಂಘರ್ಷ, ರಾಜಕೀಯ ಸಂಘರ್ಷ, ಈ ಮುಸ್ಲಿಂ ಮೀಸಲಾತಿ ಸಂಬಂಧಪಟ್ಟ 4% ಕಾಮಗಾರಿಗಳೇನಿದೆ ಅದು ದೊಡ್ಡ ಮಟ್ಟದ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗುತ್ತಾ, ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೊಡುವಂತ ಒಂದು ಈ ಗುತ್ತಿಗೆದಾರದ ಆಧಾರದಲ್ಲಿ ಕೊಡುವಂತ ಕಾಮಗಾರಿಗಳೇನಿರ್ತಾವಲ್ಲ ಅದರಲ್ಲಿ 40% ಕಮಿಷನ್ನೇ ಹೋಗುತ್ತೆ. ಇನ್ನು ಈ ರಿಸರ್ವೇಶನ್ ಅಂತ ಬಂದ್ರೆ ಎಲ್ಲಿ ಅಂತ ಸಿಗುತ್ತೆ? ಸರಿಯಾಗಿ ಕಾಮಗಾರಿಗಳಾಗ್ತಾ ಇಲ್ಲ. ಕಾಮಗಾರಿ ಆಗಿರುವ ವಿಚಾರವಾಗಿ ಗುತ್ತಿಗೆದಾರರಿಗೆ ಇನ್ನು ಬಿಲ್ ಪಾವತಿ ಮಾಡಿಲ್ಲ. ಇದರ ನಡುವೆ ಈ ಮೀಸಲಾತಿ ಬೇಕಾ ಅನ್ನುವ ಪ್ರಶ್ನೆಯನ್ನ ಬಿಜೆಪಿಯವರು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಯಲಹಂಕ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವಂತಹ ವಿಶ್ವನಾಥ್ ಅವರು ಓಪನ್ ಚಾಲೆಂಜ್ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ನೀವು ಪಾಸ್ ಮಾಡಬಹುದು, ವಿಧಾನ ಪರಿಷತ್ನಲ್ಲೂ ಪಾಸ್ ಮಾಡಬಹುದು, ರಾಜ್ಯಪಾಲರ ಬಳಿ ತೆರಳಿ ಅಲ್ಲೂ ಕೂಡ ನೀವು ಪಾಸ್ ಮಾಡಿಸ್ಕೊಳ್ಬಹುದು. ಆದ್ರೆ ಕೊನೆಗೆ ಬರೋದು ನಮ್ಮ ಕ್ಷೇತ್ರಕ್ಕೆ ಅಲ್ವಾ?
ನಮ್ ಕ್ಷೇತ್ರ ಬಂದಾಗ ನಾವು ನೋಡ್ಕೊಳ್ತೀವಿ ಅಂತೇಳಿ ಓಪನ್ ಚಾಲೆಂಜ್ ಅನ್ನ ಮಾಡಿದ್ದಾರೆ. ನೋಡಿ ಏನ್ ಮಾತಾಡಿದ್ದಾರೆ ಅಂತೇಳಿ. ಒಂದು ವೇಳೆ ಅಲ್ಲಿ ದಬಾವಣೆಯನ್ನ ಮಾಡಿದ್ರು ಅಂತಂದ್ರೆ ನಾವು ನೆಕ್ಸ್ಟ್ ನಮಗೆ ಹೋಗಬೇಕಾಗಿರ್ತಕ್ಕಂಥದ್ದು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ನಾವು ನ್ಯಾಯಾಲಯದ ಕೂಡ ಹೋಗ್ತದೆ. ಅನೇಕ ಈ ತರದ ಮೀಸಲಾತಿಯನ್ನಿಟ್ಟಾಗ ಮಹಾರಾಷ್ಟ್ರ, ಆಂಧ್ರದಲ್ಲಿ ಕೂಡ ಈ ತರ ಮೀಸಲಾತಿಯನ್ನು ಕೊಟ್ಟಾಗ ಕೋರ್ಟ್ ಕೂಡ ಚೀಮಾರಿಯನ್ನು ಹಾಕಿ ಅದನ್ನು ರದ್ದು ಮಾಡಿರ್ತಕ್ಕಂಥ ಪ್ರಮೇಯನು ಕೂಡ ಏನಿದೆ, ಅಸೆಂಬ್ಲಿಯಲ್ಲಿ ಪಾಸ್ ಆದ್ರೂ ಕೂಡ ಅದನ್ನ ತಡೆ ಹಿಡಿದಿರ್ತಕ್ಕಂಥದ್ದು. ಸೊ ನಮಗೆ ಒಂದು ಪರಿಷತ್ತಲ್ಲಿ ಹೋರಾಟ ಮಾಡುವಂಥದ್ದು, ಎರಡನೇದು ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಕ್ಕಂಥದ್ದು, ಮೂರನೇದು ಕಾನೂನು ತಜ್ಞರನ್ನ ಮಾಡಿ ಕೋರ್ಟ್ಗೂ ಕೂಡ ನಾವು ಹೋಗ್ತಕ್ಕಂಥದ್ದು. ಈ ಮೂರು ವಿಧಾನದಲ್ಲಿ ಓಡಾಡ್ತೀವಿ. ಮತ್ತು ನಾವು ಒಳಗಡೆ ನಾವು ವಿಧಾನಸಭೆಯಲ್ಲಿ ಫೇಲ್ ಆದ್ರೂ ಕೂಡ ಹೊರಗಡೆ ಮಾಡ್ತೀವಿ ಮತ್ತು ನಾವು ರಾಜ್ಯ ಮಟ್ಟದ ಎಲ್ಲಾ ಕಡೆ ಕೂಡ ನಾವು ಹೋರಾಟವನ್ನ ಮಾಡ್ತೀವಿ. ಒಂದು ವೇಳೆ ಅಲ್ಲಿ ದಬಾವಣೆಯನ್ನ ಮಾಡಿದ್ರು ಅಂತಂದ್ರೆ ನಾವು ನೆಕ್ಸ್ಟ್ ನಮಗೆ ಹೋಗಬೇಕಾಗಿರ್ತಕ್ಕಂಥದ್ದು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ನಾವು ನ್ಯಾಯಾಲಯದ ಕೂಡ ಹೋಗ್ತದೆ. ಅನೇಕ ಈ ತರದ ಮೀಸಲಾತಿಯನ್ನಿಟ್ಟಾಗ ಮಹಾರಾಷ್ಟ್ರ, ಆಂಧ್ರದಲ್ಲಿ ಕೂಡ ಈ ತರ ಮೀಸಲಾತಿಯನ್ನು ಕೊಟ್ಟಾಗ ಕೋರ್ಟ್ ಕೂಡ ಚೀಮಾರಿಯನ್ನು ಹಾಕಿ ಅದನ್ನು ರದ್ದು ಮಾಡಿರ್ತಕ್ಕಂಥ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಜಯ್. ವಿಜಯ್, ಈಗ ಈ ಮುಸ್ಲಿಂ ಮೀಸಲಾತಿ ಸರ್ಕಾರಕ್ಕೆ ಫಜೀತಿಯನ್ನ ತಂದಿಟ್ಟಿದೆ ಅನ್ನೋ ಚರ್ಚೆಗಳಾಗ್ತಾ ಇದೆ, ಹೌದಾ? ಬಾಬು, ಅಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಈಗ ಮುಸ್ಲಿಮರಿಗೆ ಸರ್ಕಾರಿ ಕಾಮಗಾರಿಗಳು ಎಕ್ಸಾಕ್ಟ್ಲಿ ನಾಗೇಂದ್ರ ಬಾಬು, ಅಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಈಗ ಮುಸ್ಲಿಮರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ಟೆಂಡರ್ನಲ್ಲಿ 4% ಮೀಸಲಾತಿ ಕೊಡೋ ಸಂಬಂಧಪಟ್ಟಂತೆ ಸರ್ಕಾರ ಈಗ ನಿರ್ಧಾರ ಮಾಡಿರುವಂತದ್ದು. ಹಿಂದೆ ಇದೇ ವಿಚಾರ ಪ್ರಸ್ತಾಪ ಆದಾಗ, ಅಂದ್ರೆ ಕಳೆದ 3-4 ತಿಂಗಳ ಹಿಂದೆ ಈ ವಿಚಾರ ಪ್ರಸ್ತಾಪ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು, ನಮ್ಮ ಮುಂದೆ ಪ್ರಸ್ತಾವನೆ ಬಂದಿದೆ, ಯಾವುದೇ ಕಾರಣ ಕೂಡ ಕೊಡೋದಿಲ್ಲ, ಅದು ಇನ್ನೂ ಕೂಡ ಪ್ರಸ್ತಾವನೆ ಬಂದಿರುತ್ತೆ, ನಾವು ತೆಳ್ಳಾಕಿದ್ದೇವೆ ಅಂತ ಹೇಳಿದ್ರು. ಅದಾದ ಬಳಿಕ ಬದಲಾದ ಪರಿಸ್ಥಿತಿಯಲ್ಲಿ ಈಗ ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆ ತೆಗೆದುಕೊಂಡು ಇಂದು ವಿಧಾನಸಭೆಯ ಅಧಿವೇಶನದಲ್ಲಿ ಇಂದು ಆ ಬಿಲ್ ಅನ್ನು ಕೂಡ, ವಿಧೇಯಕವನ್ನು ಕೂಡ ಮಂಡಿಸಿರುವಂತದ್ದು. ಇದು ಈಗ ರಾಜಕೀಯವಾಗಿ ಈಗ ತಿರುವನ್ನ ತೆಗೆದುಕೊಂಡಿರುವಂತದ್ದು. ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಕ್ಕೆ ಮುಂದಾಗಿರುವಂತದ್ದು. ಸರ್ಕಾರಿ ಕಾಮಗಾರಿಗಳಲ್ಲಿ 4% ಮುಸ್ಲಿಮರಿಗೆ ಮೀಸಲಾತಿ ಕೊಡೋ ವಿಚಾರ ಏನಿದೆ, ಅದು ಈಗ ನಾಳೆಯಿಂದ ಈ ಸಂಬಂಧಪಟ್ಟಂತೆ ಈ ಬಿಲ್ನ ವಿಧೇಯಕ ಸಂಬಂಧಪಟ್ಟಂತೆ ಈಗ ಚರ್ಚೆ ಆರಂಭ ಆಗುತ್ತೆ. ಆಗ ಇದು ನಾನಾ ರೀತಿಯ ತಿರುವುಗಳನ್ನ ತೆಗೆದುಕೊಳ್ಳುವಂತದ್ದು. ಸದನದ ಒಳಗಡೆ ಮತ್ತು ಹೊರಗಡೆ, ವಿಶೇಷವಾಗಿ ಸದನದ ಹೊರಗಡೆ ಈ ವಿಚಾರ ನಾನಾ ರೀತಿಯ ಚರ್ಚೆಗಳ ಜೊತೆಗೆ ಹೊಸ ಸ್ವರೂಪದ ರಾಜಕೀಯನ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಇದು ಮುಂದೆ ಯಾವ ತಿರುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಸಾಕಷ್ಟು ಕುತೂಹಲದ ಜೊತೆಗೆ ಮಹತ್ವದ ಅಂಶ ಆಗಿರುವಂತದ್ದು. ಯಾಕಂದ್ರೆ ಮುಸ್ಲಿಮರಿಗೆ ಮೀಸಲಾತಿಯ ಹಿಂದೆ ದೊಡ್ಡ ರೀತಿಯ ಒಂದು ರೀತಿಯಲ್ಲಿ ರಾಜಕೀಯ ಸ್ಟ್ರಾಟಜಿ ಇರುವಂತದ್ದು ಸಿದ್ದರಾಮಯ್ಯ ಅವರ ಒಂದು ಲೆಕ್ಕಾಚಾರದಲ್ಲಿ. ಈ ಹಿನ್ನೆಲೆಯಲ್ಲಿ ಇದು ಮುಂದೆ ಯಾವ ಹಾದಿಯತ್ತ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವಿನ ಸಂಘರ್ಷ, ರಾಜಕೀಯ ಸಂಘರ್ಷ, ಈ ಮುಸ್ಲಿಂ ಮೀಸಲಾತಿ ಸಂಬಂಧಪಟ್ಟ 4% ಕಾಮಗಾರಿಗಳೇನಿದೆ ಅದು ದೊಡ್ಡ ಮಟ್ಟದ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗುತ್ತಾ, ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.